ರಾಜ್ಯ ಕಾಂಗ್ರೆಸ್ ಸರ್ಕಾರ 1000 ದಿನಗಳನ್ನ ಪೂರೈಸಿದ್ದು ಈಗ ಫೆಬ್ರವರಿ 14ರಂದು ಹಾವೇರಿಯಲ್ಲಿ ಕಾರ್ಯಕ್ರಮವನ್ನ ಮಾಡಿಸುತ್ತಾರೆ. ಈ ಬಗ್ಗೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ವ್ಯಂಗ್ಯವಾಡಿದ್ದಾರೆ. ಯಾವ ಪುರುಷಾರ್ಥಕ್ಕಾಗಿ ಸಮಾವೇಶವನ್ನ ಮಾಡ್ತಿದ್ದಾರೆ, ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಈಗ ಕೇಳಿದ್ರೆ ಮಾಧ್ಯಮಗಳ ಮೇಲೆಯೇ ಸಿಎಂ ಅವರು ರೇಗ್ತಾರೆ. ದಿಲ್ಲಿಯಲ್ಲಿ ಗಾಳಿ ಕುಡಿಯೋಕೆ ಬಂದಿದ್ದೀನಾ, ರಾಜಕೀಯ ಮಾಡುವುದಕ್ಕೆ ಬಂದಿರೋದು ಅಂತ ಡಿಕೆಶಿ ಅವರು ಹೇಳ್ತಾರೆ. ಈ 1000 ದಿನಗಳು ಕರಾಳ ದಿನಗಳು. ಅಬಕಾರಿ ಇಲಾಖೆ 6,000 ಕೋಟಿ ಸಿದ್ದರಾಮಯ್ಯಗೆ ಏನು ಹೋಯ್ತಾ ಅಥವಾ ರಾಹುಲ್ ಗಾಂಧಿಗೆ ಹೋಗಿದ್ಯಾ? ಆ ದುಡ್ಡಲ್ಲೇ ಸಮಾವೇಶ ಮಾಡ್ತಿದ್ದಾರಾ ಅಂತ ಖಾರವಾಗಿ ಪ್ರಶ್ನಿಸಿದ್ದಾರೆ. ಇನ್ನು ಬೆಕ್ಲೂರು ಶಿವ ಕೊಲೆ ಪ್ರಕರಣದಲ್ಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಬಂಧನ ರಾಜಕೀಯ ಪ್ರೇರಿತ ಷಡ್ಯಂತ್ರ ಅಂತ ಟೀಕಿಸಿದ್ದಾರೆ. ಯಾರು ದ್ವೇಷ ರಾಜಕಾರಣ ಮಾಡ್ತಿದ್ದಾರೋ ಅವರು ಕೂಡ ಅನುಭವಿಸುತ್ತಾರೆ ಅಂತ ಅಶೋಕ್ ಅವರು ಗುಡುಗಿದ್ದಾರೆ. ಕಾಂಗ್ರೆಸ್ ಶಾಸಕರ ಫಾರಿನ್ ಟೂರ್ ಬಗ್ಗೆ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಅವರು ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ನನಗೆ ಮಾಹಿತಿಯೇ ಇರುವ ಪ್ರಕಾರ ಗೋವಾದಲ್ಲಿ ಸುಮಾರು 40 ರೂಮ್ ಬುಕ್ ಮಾಡಿದ್ದಾರೆ. ಗೋವಾದಲ್ಲಿನ ನಮ್ಮ ಪಕ್ಷದ ಪ್ರಮುಖರ ಜೊತೆ ಮಾತನಾಡಿದಾಗ ವಿಷಯ ಗೊತ್ತಾಯಿತು. ಇನ್ನು ಮುಂದೆ ವಿಧಾನಸೌಧದಿಂದ ಆಡಳಿತ ನಡೆಯಲ್ಲ, ಗೋವಾ ಅಥವಾ ವಿದೇಶದಿಂದ ಆಡಳಿತ ಬರಬಹುದು, ಅಂದ್ರೆ ನಡೆಯಬಹುದು. ಕುರ್ಚಿ ಬಡದಾಟದಿಂದಾಗಿ ಅವರೆಲ್ಲ ಪ್ರವಾಸಕ್ಕೆ ಹೋಗ್ತಿದ್ದಾರೆ. ರಾಜ್ಯದಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿದೆ. ಸರ್ಕಾರಿ ನೌಕರರ ಸಂಬಳ ಆಗ್ತಾ ಇಲ್ಲ, ರಸ್ತೆಯೋ ಗುಂಡಿಗಳು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಎಂಬ ಸ್ಥಿತಿ ನಿರ್ಮಾಣವಾಗಿದೆ. ಇಂತಹ ಪರಿಸ್ಥಿತಿಯಲ್ಲೂ ಕೂಡ ಮೋಜು ಮಸ್ತಿ ಮಾಡುವುದಕ್ಕೆ ಬಂದಿದ್ದಾರೆ. ಒಳ ಜಗಳವನ್ನ ಬಗೆಹರಿಸಿಕೊಳ್ಳುವುದನ್ನ ಬಿಟ್ಟು ಸಮಸ್ಯೆ ಮಾಡ್ಕೊಳ್ತಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಅಭಯ್ ಪಾಟೀಲ್ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ವಿಧಾನಸಭಾ ಚುನಾವಣೆ ಹೊಸ್ತಿಲಿನಲ್ಲಿ ತಮಿಳುನಾಡು ರಾಜಕೀಯ ಚಟುವಟಿಕೆಗಳು ತೀವ್ರಗೊಂಡಿವೆ. ಸೇಲಂನಲ್ಲಿ ನಡೆದಂತಹ ಟಿವಿಕೆ ಸಾರ್ವಜನಿಕ ಸಭೆಯಲ್ಲಿ ದಳಪತಿ ವಿಜಯ್ ಘರ್ಷಿಸಿದ್ದು ಈಗ ಸ್ಟಾಲಿನ್ ಸರ್ಕಾರವನ್ನ ಹೆಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಧೈರ್ಯವೇ ಎಲ್ಲರ ಆಧಾರ, ಪವರ್. ನಮ್ಮನ್ನ ಇತರರು ಕಡಿಮೆ ಅಂದಾಗ ನಾವು ಯಾರು ಅನ್ನೋದನ್ನ ತೋರಿಸಬೇಕು ಎಂಬ ಉತ್ಸಾಹ ಬರುತ್ತೆ. ತಮಿಳುನಾಡು ನನ್ನ ಮನೆ, ನನ್ನ ಮನೆಯಲ್ಲಿ 8 ಕೋಟಿ ಜನ ಇದ್ದಾರೆ, ಎಲ್ಲರೂ ನನ್ನ ಸಂಬಂಧಿಕರು, 8 ಕೋಟಿ ಜನರ ಜೊತೆ ಇರುವವನು ನಾನು. ಇತರೆಯ ಪಕ್ಷಗಳು ಸಭೆ ನಡೆಸೋಕೆ ಸ್ಥಳವನ್ನ ಕೊಡ್ತಾರೆ, ಆದ್ರೆ ನಮಗೆ ಸ್ಥಳ ಕೊಡೋಕೆ ನಿರಾಕರಿಸ್ತಾರೆ. ಇಲ್ಲಿ ಸ್ಟಾಲಿನ್ ಸರ್ ಆಪರೇಟಿಂಗ್ ಪ್ರೊಸೀಜರ್ ಆಗಿದೆ. ಇನ್ನು ಮುಂದೆ ಹಣ ಕೊಟ್ಟು ಓಟ್ ಪಡೆಯುವಂತಹ ಲೆಕ್ಕಗಳು ನಡೆಯೋದಿಲ್ಲ. ನಿಮ್ಮ ಓಟ್ ಮಾತ್ರವಲ್ಲ, ನಿಮ್ಮ ಕುಟುಂಬದ ವರಿಗೂ ಕೂಡ ಹೇಳಿ ಟಿವಿಕೆಗೆ ಓಟ್ ಹಾಕಿಸಿ, ಯಾರಾದ್ರೂ ಹಣ ನೀಡಿದ್ರೆ ತೆಗೆದುಕೊಳ್ಳಿ, ಆದ್ರೆ ನಿಮ್ಮ ಇಚ್ಛೆಯಂತೆ ಮತ ಹಾಕಿ ಅಂತ ವಿಜಯ್ ಅವರು ಹೇಳಿದ್ರು. ಹಾಗೂ ಯಾವ ಪಕ್ಷದ ಜೊತೆಯೂ ಮೈತ್ರಿ ಮಾಡಿಕೊಳ್ಳೋದಿಲ್ಲ ಅಂತ ಬಹಿರಂಗವಾಗಿಯೇ ಹೇಳಿದ್ದಾರೆ. ಇನ್ನು ವಿಜಯ್ ಎಲ್ಲೇ ರ್ಯಾಲಿ ಮಾಡಿದ್ರು ಕೂಡ ದುರಂತಗಳು ಮಾತ್ರ ನಿಲ್ತಿಲ್ಲ. ಈಗ ಕರೂರು ಬಳಿಕ ಸೇಲಂ ಸಮಾವೇಶದಲ್ಲೂ ಕೂಡ ಬಿಸಿಲಿನ ತಾಪ ತಾಳಲಾರದೆ ಅಭಿಮಾನಿಯೊಬ್ಬ ಪ್ರಾಣ ಕಳೆದುಕೊಂಡಿದ್ದಾನೆ. ಜನಸಂದಣಿ ಹೆಚ್ಚಾಗಿದ್ರಿಂದ ಉಸಿರಾಡೋಕೆ ಕಷ್ಟವಾಗಿ ವ್ಯಕ್ತಿಯೊಬ್ಬ ಕುಸಿದು ಬಿದ್ದಿದ್ದ. ತಕ್ಷಣವೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ, ಆದ್ರೆ ಮಾರ್ಗ ಮಧ್ಯೆ ಸಾವನ್ನಪ್ಪಿದ್ದಾನೆ. ಹಿಟ್ ಸ್ಟ್ರೋಕ್ ನಿಂದ ಸಾವು ಸಂಭವಿಸಿದೆ ಅಂತ ಪ್ರಾಥಮಿಕ ವರದಿಗಳು ತಿಳಿಸಿವೆ. ನೆರೆಯ ರಾಷ್ಟ್ರ ಬಾಂಗ್ಲಾದೇಶದಲ್ಲಿ ನಡೆದಂತಹ ಸಾರ್ವತ್ರಿಕ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ. ತಾರಿಕ್ ರೆಹಮಾನ್ ನೇತೃತ್ವದ ಬಾಂಗ್ಲಾದೇಶ ರಾಷ್ಟ್ರೀಯತಾವಾದಿ ಪಕ್ಷ ಅಭೂತಪೂರ್ವ ಗೆಲುವನ್ನ ಸಾಧಿಸಿದೆ. ಬಿಎನ್ಪಿ ಮುಖ್ಯಸ್ಥೆ ಮತ್ತು ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಖಲೀದಾ ಜಿಯಾ ಅವರ ಪುತ್ರ ತಾರಿಕ್ ರೆಹಮಾನ್ ನಾಳೆ ಬಾಂಗ್ಲಾ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸುವುದು ಖಚಿತವಾಗಿದೆ. ಒಟ್ಟು 300 ಸ್ಥಾನಗಳ ಪೈಕಿ ಬಿಎನ್ಪಿ ಮತ್ತು ಅದರ ಮಿತ್ರ ಪಕ್ಷಗಳು 212 ಸ್ಥಾನಗಳನ್ನ ಗೆಲ್ಲುವ ಮೂಲಕ ಸ್ಪಷ್ಟ ಬಹುಮತ ಪಡೆದಿದೆ. ಇನ್ನುಳಿದಂತೆ ಜಮಾತ್ ಎ ಇಸ್ಲಾಮಿ ನೇತೃತ್ವದ ಮೈತ್ರಿಕೂಟವು 77 ಸ್ಥಾನಗಳನ್ನ ಪಡೆದುಕೊಂಡಿದೆ. ಶೇಖ್ ಹಸೀನಾ ಅವರ ಅವಾಮಿ ಲೀಗ್ ಪಕ್ಷವು ಈ ಚುನಾವಣಾ ಪ್ರಕ್ರಿಯೆಯಿಂದ ಸಂಪೂರ್ಣವಾಗಿ ಹೊರಗುಳಿದಿತ್ತು. ಇನ್ನು ತಾರಿಕ್ ರೆಹಮಾನ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ದೂರವಾಣಿ ಕರೆ ಮಾಡಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಈ ವೇಳೆ ಬಾಂಗ್ಲಾದೇಶದ ಜನರ ಆಕಾಂಕ್ಷೆಗಳನ್ನ ಈಡೇರಿಸುವ ನಿಟ್ಟಿನಲ್ಲಿ ಭಾರತವು ಸಂಪೂರ್ಣ ಬೆಂಬಲ ನೀಡಲಿದೆ ಎಂಬ ಭರವಸೆಯನ್ನ ನೀಡಿದ್ದಾರೆ. ಹಾಗೂ ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಪೋಸ್ಟ್ ಮಾಡಿದ್ದಾರೆ. ತಾರಿಕ್ ರೆಹಮಾನ್ ಅವರೊಂದಿಗೆ ಮಾತನಾಡೋಕೆ ಸಂತೋಷವಾಯಿತು. 2 ನಿಕಟ ನೆರೆಹೊರೆಯವರಾಗಿ 2 ದೇಶಗಳ ಜನರ ಶಾಂತಿ, ಪ್ರಗತಿ ಮತ್ತು ಸಮೃದ್ಧಿಗೆ ಭಾರತದ ನಿರಂತರ ಬದ್ಧತೆಯನ್ನ ನಾನು ಪುನರುಚ್ಚರಿಸಿದ್ದೇನೆ ಅಂತ ತಿಳಿಸಿದ್ದಾರೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.